ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅನ್ನೋದು ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಮಾತು ಅಂತಾನೆ ಹೇಳ್ಬೋದು. ಇವತ್ತು ನಾನು ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ, ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರೋಂತಹ ಎಳ್ಳು ಬೆಲ್ಲನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್. ವಿಡಿಯೋನ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಹಬ್ಬದ ದಿವಸ ಹಿಂದಿನ ದಿವಸ ಮಳೆ ಬಂದಿತ್ತು. ಆ ಕಾರಣಕ್ಕಾಗಿ ರಾತ್ರಿ ಈ ಥರ ಬಾಗಿಲು ಸಾರಿಸಿ ರಂಗೋಲಿ ಹಾಕೋಕ್ಕಾಗಲಿಲ್ಲ. ಸಂಕ್ರಾಂತಿ ಹಬ್ಬ ಅಂದರೆ ರಂಗೋಲಿಗಳ ಹಬ್ಬ ಅಂತಲೂ ಸಹ ಹೇಳ್ತಾರೆ ಹಳ್ಳಿಗಳ ಕಡೆ. ಈ ರೀತಿಯಾಗಿ ಬೋಗಿ ಕುಂಡ ಬರೆದು ಹಾಗೆ ಕಬ್ಬಿನ ರಂಗೋಲಿ ಹಾಕಿ ಸಂಕ್ರಾಂತಿ ವಿಶೇಷ ತಿಳಿಸಿದ್ದೀನಿ. ಹಾಗೆ ಗೊಬ್ಬಮ್ಮನ ಸಹ ಇಡ್ತಾರೆ, ಅಂದರೆ ಸಗಡಿನ ಇಟ್ಟು ಅದಕ್ಕೆ ಹೂವು ಸಿಕ್ಸೋದು. ಆ ವಿಡಿಯೋ ತೆಗೋಕ್ಕಾಗಲಿಲ್ಲ, ಸಾರಿ. ಹಾಗೆ ಗುಬ್ಬಿ ಆಳುಗಳು ಬಂದು ಹಾಡು ಹೇಳ್ತಾರೆ, ನೀವೇ ನೋಡಿ. ಗಂಗಮ್ಮ ಗೌರಮ್ಮ ಕಸಿಲಾಲೆ ಗೊಬ್ಬಿಯಲ ಗಂಗಮ್ಮ ಗೌರಮ್ಮ ನಿಲಾಕೆ ಪೈರೆ ಗೊಬ್ಬಿಯಲ ಗಂಗಮ್ಮ ಗೌರಮ್ಮ ನಿಲಾಕೆ ಪೈರೆ ಗೊಬ್ಬಿಯಲ ಎಡ್ಕೋ ಮಂದ ಗವಳ ಎಲ್ಲೇ ನಾರೇಮ ಗೊಬ್ಬಿಯಲ ಎಡ್ಕೋ ಮಂದೋ ಗವಲು ಎಲ್ಲಿ ನಾರೇಮ ಗೊಬ್ಬಿಯಲ ವೆಲ್ಲೇರ ಗಂಗಮ್ಮ ಬೇಟೆ ನಿಲಾಕೆ ಗೊಬ್ಬಿಯಲ ವೆಲ್ಲೇರ ಗಂಗಮ್ಮ ಬೇಟೆ ನಿಲಾಕೆ ಗೊಬ್ಬಿಯಲ ನಿಲೆತ್ತು ಕೋನೆ ಮಮಲ ಚದ ಬಡೋ ಗೊಬ್ಬಿಯಲ ನಿಲೆತ್ತು ಕೋನೆ ಮಲ್ಲ ಚದ ಬಡ. ಈ ಗುಬ್ಬಿ ಆಳುಗಳು ಜನವರಿ 1ನೇ ತಾರೀಕಿಂದ 14ನೇ ತಾರೀಕು ಸಂಕ್ರಾಂತಿವರೆಗೂ ಬಂದು ಈ ಥರ ನಾವು ಕೊಟ್ಟಿದ್ದ ದಾನನ ತಗೊಂಡೋಗ್ತಾರೆ. ಈ ಥರ ಹಾಡುಗಳು ಹೇಳಿ ಹಳ್ಳಿಗಳ ಕಡೆ ಇದೊಂದು ಪದ್ಧತಿ ಕಣ್ರಿ. ಹಾಗೆ ನೋಡಿ, ಹಬ್ಬದ ದಿವಸ ನಮ್ಮ ಕಡೆ ದೋಸೆ ಹಾಗೆ ಹಿತ್ಕಿನ ಬೇಳೆ ಪಾಯಸ ಮಾಡ್ತಾರೆ. ನಾನು ಊರಿಗೆ ಹೋಗೋ ಕಾರಣದಿಂದಾಗಿ ಅದು ಮಾಡೋಕ್ಕಾಗಲಿಲ್ಲ. ಹಾಗೆ ಹಿತ್ಕಿನ ಬೇಳೆ ಸಾಂಬಾರು ಮಾಡ್ತಾರೆ. ಈ ರೀತಿಯಾಗಿ ಒಂದೇ ಸರಿ ಸಾಂಬಾರು ಮಾಡಿ ಊಟ ಮಾಡಿ ನಾನು ಊರಿಗೆ ಹೋದೆ. ಆ ಕಾರಣಕ್ಕಾಗಿ ನಿಮ್ಗೆ ದೋಸೆ ಪಾಯಸ ಅದೆಲ್ಲ ಇದು ಮಾಡಿಲ್ಲ. ನಮ್ಮ ಕಡೆ ಸ್ವೀಟ್ ಪೊಂಗಲ್ ಮಾಡಲ್ಲ, ಈ ರೀತಿಯಾಗಿ ದೋಸೆ ಮಾಡಿ ಹಿತ್ಕಿನ ಬೇಳೆ ಪಾಯಸ ಮಾಡೋದು ಪದ್ಧತಿ ಕಣ್ರಿ. ಯಾಕೆ ಅಂದರೆ ಈ ಧನುರ್ಮಾಸ ಅಂದರೆ ಶೂನ್ಯ ಮಾಸ ಅಂತಾರೆ ನಮ್ಮ ಕಡೆ. ಶೂನ್ಯ ಮಾಸ ಹೋಯ್ತು ಅಂತ ಸುಯಿ ಅಂತ ದೋಸೆ ಹಾಕಬೇಕು ಅನ್ನೋದು ನಮ್ಮ ಕಡೆ ಪದ್ಧತಿ ಆಗಿರುತ್ತೆ. ಆ ಕಾರಣಕ್ಕಾಗಿ ದೋಸೆ ಮಾಡಿ ಹಿತ್ಕಿನ ಬೇಳೆ ಪಾಯಸ ಪಲ್ಯ ಎಲ್ಲ ಮಾಡ್ತಾರೆ. ಹಾಗೆ ಹಿತ್ಕಿನ ಬೇಳೆ ಸಾಂಬಾರು ಸಹಿತ ಮಾಡ್ತಾರೆ ಕಣ್ರಿ. ಸಂಜೆ ಎಳ್ಳು ಬೆಲ್ಲ ಬೀರೋದು ಇಲ್ಲಿನ ಪದ್ಧತಿ ಆಗಿರುತ್ತೆ. ಹಾಗೆ ನಾನು ಊರಿಗೆ ಹೋದ್ನಲ್ಲ, ಅಲ್ಲಿ ನಮ್ಮ ನೆಂಟ್ರ ಮನೆಗೆ ಹೋಗಿದ್ದೆ. ನೋಡಿ, ಅವರು ಎಳ್ಳು ಬೆಲ್ಲ ಬೀರೋಣ ಅಂತ ಹೋಗಿದ್ರೆ ಅವರು ಹಾಗೆ ಟೀ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದರು ಟೀ ಅಂತವರು. ಇವರು ನಮ್ಮ ಅತ್ತಿಗೆ ತಂಗಿಯ ಗಿರ್ಜಾ ಅವರ ಆಗಿರ್ತಾರೆ. ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಈ ಚಳಿಗಂತೂ ಹದವಾಗೇ ಇತ್ತು ಅಂತ ಹೇಳ್ಬೋದು ಟೀ ಅಂತೂ. ಅದರಲ್ಲಿ ನನಗೆ ಟೀ ಅಂದರೆ ತುಂಬ ಫೇವ್ರೇಟು. ಈ ರೀತಿಯಾಗಿ ಟೀ ಮಾಡಿಕೊಟ್ರು ಸ್ಟ್ರಾಂಗಾಗಿ. ಎಲ್ಲರೂ ಈ ರೀತಿಯಾಗಿ ತಗೊಂಡ್ವಿ. ನೋಡಿ, ಟೀ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸೋದೇ ಒಂದೇ ಅಲ್ಲ, ತುಂಬ ಚೆನ್ನಾಗಿತ್ತು ಟೀ ಅಂತೂ. ಅವ್ರಿಗಂತೂ ಒಂದು ಟ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮಮ್ಮ ಮತ್ತು ಅವರಮ್ಮ ಎಲ್ಲರೂ ಟೀ ತೊಗೊತಾ ಇದ್ದಾರೆ. ಹಾಗೆ ನಾನು ಮತ್ತು ನಮ್ಮ ಗಿರ್ಜಾ ಅವರು ಟೀ ತಗೊಂಡು ಟೀ ಸಹಿತ ಕುಡಿದ್ವಿ. ಈ ರೀತಿಯಾಗಿ ಈ ಸರಿ ಅಂತೂ ಸಂಕ್ರಾಂತಿ ಹಬ್ಬ ಸ್ವಲ್ಪ ಸಿಂಪಲ್ಲೇ ಅಂದ್ಕೊಳ್ಬೋದು. ಸಿಂಪಲ್ಲಾಗೆ ಮಾಡಿದ್ವಿ ಊರಿಗೆ ಹೋಗೋ ಕಾರಣದಿಂದಾಗಿ. ಹಾಗಾಗಿ ಜಾಸ್ತಿ ವಿಡಿಯೋ ಏನಿಲ್ಲ, ಸ್ವಲ್ಪನೇ ಇದೆ, ಕೊನೆಯವರೆಗೂ ನೋಡಿ. ಹಾಗೆ ನಾವು ನಮ್ಮ ಕಡೆ ಎಳ್ಳು ಬೆಲ್ಲನ ಈ ರೀತಿಯಾಗಿ ಎಳ್ಳು ಬೆಲ್ಲ ಬೀರ್ತಾರೆ. ಅರಿಶಿನ ಕುಂಕುಮ ಫಸ್ಟಾಗಿ ಇಡ್ತೀವಿ, ಇಲ್ಲಾಂದರೆ ಡಬ್ಬಿನಲ್ಲಿ ತೊಗೊಂಡೋಗಿರ್ತೀವಿ. ಡಬ್ಬಿನಲ್ಲಿ ತೊಗೊಂಡೋಗಿದ್ರೆ ಈ ರೀತಿಯಾಗಿ ಅವ್ರ ಅರಿಶಿನ ಕುಂಕುಮಕ್ಕೆ ಈ ನಮ್ಮ ಅರಿಶಿನ ಕುಂಕುಮನ ಅದರೊಳಗೆ ಹಾಕ್ತೀರಿ. ಇಲ್ಲಾಂದರೆ ಈ ರೀತಿಯಾಗಿ ಪ್ಯಾಕೆಟ್ನಾದರೂ ಕೊಡ್ಬೋದು. ಹಾಗೆ ಎಲೆ ಅಡಿಕೆ ಮಾಮೂಲಿಯಾಗಿ, ಹಾಗೆ ಹೂವು ಮತ್ತು ಅರಿಶಿನ ಕುಂಕುಮ, ಹಾಗೆ ಬಾಳೆಹಣ್ಣು ಸಹಿತ ಇಡ್ತೀವಿ. ಆದರೆ ನಾನು ಊರಿಂದ ಹೋಗಿರೋ ಕಾರಣದಿಂದಾಗಿ ಟೈಮ್ ಬೇರೆ ಇರಲಿಲ್ಲ ಅಲ್ಲೇ ತೊಗೊಳಕ್ಕೆ, ಬಾಳೆಹಣ್ಣು ತೊಗೊಂಡಿಲ್ಲ. ಆ ಕಾರಣಕ್ಕಾಗಿ ಈ ಒಣಕರ್ಜೂರ ಇಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಲ್ವಾ, ಏನು ಪರವಾಗಿಲ್ಲ ಇಡ್ಬೋದು. ಹಾಗೆ ಸಂಕ್ರಾಂತಿ ವಿಶೇಷ ಕಬ್ಬು ಇಡಲೇಬೇಕಾಗುತ್ತೆ. ಹಾಗೆ ಮತ್ತು ಎಳ್ಳು ಬೆಲ್ಲ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಈ ರೀತಿಯಾಗಿ ಎಳ್ಳು ಬೆಲ್ಲ ಬೀರೋದು, ಜೊತೆಗೆ ಸಕ್ಕರೆ ಅಚ್ಚು ಸಹಿತ
ಕೊಡ್ತೀವಿ. ಹಾಗೆ ಗಿಫ್ಟ್ ಕೊಡೋರಾದರೆ ಗಿಫ್ಟ್ ಸಹಿತ ಕೊಡ್ಬೋದು. ಅಂದರೆ ಒಂದು ಸ್ಟೀಲಿನ ಬಾಕ್ಸೋ ಅಥವಾ ಏನಾದರೂ ಸ್ಯಾರಿನೋ ಇಲ್ಲ ಬ್ಲೌಸ್ ಪೀಸೋ ಈ ರೀತಿಯಾಗಿ ಗಿಫ್ಟ್ ಸಹಿತ ಕೊಡ್ಬೋದು. ನಾನು ಇಷ್ಟು ಮಾತ್ರನೇ ತೊಗೊಂಡೋಗಿದ್ದೆ. ಯಾವಾಗೂ ಗಿಫ್ಟ್ ರೆಡಿ ಮಾಡ್ತಾ ಇದ್ದೆ, ಈ ಸರಿ ರೆಡಿ ಮಾಡಿಲ್ಲ. ಆ ಕಾರಣಕ್ಕಾಗಿ ಎಳ್ಳು ಬೆಲ್ಲ, ಅರಿಶಿನ ಕುಂಕುಮ, ಕಬ್ಬು, ಹೂವು ಇಷ್ಟು ಮಾತ್ರ ಕೊಟ್ಟೆ ಅಷ್ಟೇ. ಮತ್ತು ಅವರೆಕಾಯಿ ಮತ್ತು ಹಸಿ ಅವರೆಕಾಯಿ ಅಥವಾ ಇಡಬೇಕು, ಮತ್ತು ಎಳ್ಚೆ ಹಣ್ಣು ಇಡ್ತಾರೆ. ಹಾಗೆ ಎಳ್ಳು ಬೆಲ್ಲ ಪ್ಯಾಕೆಟಾಗೆ ನಾವು ಮಾಡಲ್ಲ. ಈ ರೀತಿಯಾಗಿ ಎಳ್ಳು ಬೆಲ್ಲನ 3 ಸರಿ ಅವ್ರ ಪ್ಲೇಟಲ್ಲಿ ಕೊಡೋದು ಪದ್ಧತಿ ಕಣ್ರಿ. ಆ ರೀತಿಯಾಗಿ ನಾನು ಪ್ಯಾಕೆಟ್ ಮಾಡ್ದಿರ ಈ ರೀತಿಯಾಗೇ ಕೊಟ್ಟೆ. ಈ ರೀತಿಯಾಗೆ ಕೊಡಬೇಕು ನಮ್ಮ ಕಡೆ ಪದ್ಧತಿ. ಆ ಕಾರಣಕ್ಕಾಗಿ ನೋಡ್ತಾ ಇದ್ದೀರಲ್ವ, ಎಳ್ಳು ಬೆಲ್ಲ, ಅರಿಶಿನ ಕುಂಕುಮ, ಎಲೆ ಅಡಿಕೆ, ಹಾಗೆ ಸಕ್ಕರೆ ಅಚ್ಚು, ಒಣಖರ್ಜೂರ, ಕಬ್ಬು ಮತ್ತು ಅವರೆಕಾಯಿ ಈ ರೀತಿಯಾಗಿ ಎಳ್ಳು ಬೆಲ್ಲ ಬೇರಿದ್ದು ಶಾಸ್ತ್ರ ಆಯಿತು. ಹಾಗೆ ಅವ್ರ ಮನೆ ಪದ್ಧತಿಯಂತೆ ಅವ್ರಿಗೂ ಸಹಿತ ಎಳ್ಳು ಬೆಲ್ಲ, ಕಬ್ಬು, ಅರಿಶಿನ ಕುಂಕುಮ, ಬಾಳೆಹಣ್ಣು ಎಲ್ಲ ನಮಗೆ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತು ಸಹಿತ ಹೇಳಿದ್ರು. ಹಾಗೆ ಎಳ್ಳು ಬೆಲ್ಲನ ಯಾವ ರೀತಿ ತಯಾರು ಮಾಡಿಕೊಂಡೆ ಅಂದರೆ ರೆಡಿ ಮಾಡಿಕೊಂಡೆ ಅನ್ನೋದನ್ನು ನಿಮಗೆಲ್ಲ ತೋರಿಸ್ತೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡ್ದಿರೋ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಏನಕ್ಕೆ ಮಾಡ್ತಾರಪ್ಪ ಅಂದರೆ ಸೀಸನ್ನು ಇದು ಚಳಿಗಾಲ ಆಗಿರೋದ್ರಿಂದ ಶಾಖವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಪೂರ್ವಿಕರು ಮಾಡಿರೋ ಪದ್ಧತಿ ಶಾಖವಾಗಿರ್ತಾರೆ. ಹಾಗೆ ಇದು ಯಾವ ರೀತಿ ಮಾಡೋದು ಅಂದರೆ 1 ಕಪ್ಪಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಹಾಗೆ 1.5 ಕಪ್ಪು ಕಡಲೆ ಬೀಜ ತೊಗೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದು ಸಿಪ್ಪೆ ಎಲ್ಲ ಬಿಡಿಸಿ ಈ ರೀತಿಯಾಗಿ ಸೇರಿಸ್ಕೋಬೇಕಾಗತ್ತೆ. ಹಾಗೆ 1 ಕಪ್ಪಷ್ಟು ಒಣಕೊಬ್ಬರಿನ ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೋಬೇಕು. ಹಾಗೆ 100 ಗ್ರಾಮಷ್ಟು ಎಳ್ಳನ್ನ ಈ ರೀತಿಯಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಸೀದಾ ಸೇರಿಸಿದ್ರೆ ಚೆನ್ನಾಗಿ ಅನ್ಸಲ್ಲ, ಆ ಕಾರಣ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಹಾಗೆ ಜೀರಿಗೆ, ಪೆಪ್ಪರ್ಮೆಂಟು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಸೇರಿಸಿದ್ದೀನಿ. ಮಕ್ಕಳು ಇಷ್ಟಪಡೋಂಗಿದ್ರೆ ಜಾಸ್ತಿನೇ ಸೇರಿಸ್ಕೊಳ್ರಿ. ಮತ್ತು ಬೆಲ್ಲ ಅಂತೂ ಕಂಪಲ್ಸರಿ ಸೇರಿಸಲೇಬೇಕು. ಬೆಲ್ಲನ ಈ ರೀತಿಯಾಗಿ ತುರಿದುಕೊಂಡು ಅಂದರೆ ಚಾಕುನಲ್ಲಾದರೂ ಸರಿ ಇಲ್ಲ ತುರಿಯೋ ಮಣೆ ಆದರೂ ಸರಿ ತುರ್ಕೊಂಡು 1 ಕಪ್ಪಷ್ಟು ಸೇರಿಸಿದ್ದೀನಿ. ನಂತರ ಒಂದು 100 ಗ್ರಾಮಷ್ಟು ಕಲ್ಸಕ್ಕರೆ ಸೇರಿಸ್ಕೊಂಡು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ಸಿದ್ಧವಾಗುತ್ತೆ ಕಣ್ರಿ. ನೋಡಿದ್ರಲ್ಲ ಎಳ್ಳು ಬೆಲ್ಲ ಎಷ್ಟು ಬೇಗ ಸಿದ್ಧವಾಯಿತು ಅಂತ. ಇದಾಗಿತ್ತು ಸಂಕ್ರಾಂತಿ ವಿಶೇಷ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.